Good morning. As we have discussed in the previous session regarding the dialectical materialism, in this session 8, E-Content Sociology 5th semester, Tumkur University, I would like to extend the concept further. Learning objectives to understand the aspect of dialectical materialism. ಈ ಒಂದು ವಾದ ಒಂದು ದ್ವಂದ್ವಾತ್ಮಕ ವಸ್ತುವಾದ ಏನಿದೆ ಇದರ ಕುರಿತು ಇದರ ಆಯಾಮಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನ. Aspect of dialect materialism. First one, according to Marx, the material or economic conditions are more important than the ideological or spiritual things. ಕಾರ್ಲ್ ಮಾರ್ಕ್ಸ್ ಅವರ ಅಭಿಪ್ರಾಯದಲ್ಲಿ ವಸ್ತು ಸ್ವರೂಪದ ಹಾಗೂ ಆರ್ಥಿಕ ಸ್ವರೂಪದ ನಿಯಮಗಳು ಅಥವಾ ಸಂದರ್ಭಗಳು ಅತಿ ಹೆಚ್ಚು ಪರಿಣಾಮ ಬೀರುತ್ತೆ. ಈ ತತ್ವ ಸಿದ್ಧಾಂತ ಹಾಗೂ ಇತರೆ ಆದರ್ಶ ಸ್ವರೂಪದ ಒಂದು ಅಂಶಗಳಿಗಿಂತ ಈ ಅಂಶಗಳು ಹೆಚ್ಚು ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದನ್ನ ಮೊದಲ ನಿಲುವಲ್ಲಿ ನೋಡ್ತೀವಿ. ಎರಡನೇದು, ದಿ ಫಾರ್ಮ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಎವ್ರಿ ಸೊಸೈಟಿ ಇಸ್ ಡಿಟರ್ಮೈನ್ಡ್ ಬೈ ಇಟ್ಸ್ ಎಕನಾಮಿಕ್ ಸ್ಟ್ರಕ್ಚರ್. ಯಾವುದೇ ಒಂದು ರೂಪುರೇಷು ಅಥವಾ ಒಂದು ರಚನೆ, ಸಮಾಜದ ಯಾವುದೇ ಒಂದು ವಿಧಗಳು, ರೂಪುರೇಷು ಹಾಗೂ ರಚನೆ ಅಂತಕ್ಕಂಥದ್ದನ್ನ ತೀರ್ಮಾನಗೊಳಿಸುವಂತಹ ಅಂಶ ಕೂಡ ಆರ್ಥಿಕ ರಚನೆಯದೇ ಆಗಿರುತ್ತೆ. ಅದು ಇನ್ಫ್ರಾಸ್ಟ್ರಕ್ಚರ್ ಕನ್ಸಿಸ್ಟ್ ಆಫ್ ಟೂ ಥಿಂಗ್ಸ್ ಅಂತ ಇಲ್ಲಿ ಹೇಳಲಾಗುತ್ತೆ. ಪಾಯಿಂಟ್ ಎನಲ್ಲಿ ಮೆಟೀರಿಯಲ್ ಫೋರ್ಸಸ್ ಆಫ್ ಪ್ರೊಡಕ್ಷನ್ ಅಂದರೆ ಏನು ವಸ್ತು ಸ್ವರೂಪದ ಉತ್ಪಾದನಾ ಒಂದು ವಸ್ತು ಸ್ವರೂಪದ್ದು. ಪಾಯಿಂಟ್ ಬಿ, ದಿ ಇಂಡಿಸ್ಪೆನ್ಸಿಬಲ್ ರಿಲೇಷನ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನೆಗೆ ಸಂಬಂಧಪಡ್ತಕ್ಕಂಥ ಸಂಬಂಧಗಳು, ಅದರ ಒಂದು ಆತ್ಮೀಯ ಅಥವಾ ತುಂಬ ಆಳವಾದಂತಹ ಒಂದು ನಿಯೋಜಿತ ಸಂಬಂಧಗಳನ್ನು ಉತ್ಪಾದನೆಗೆ ಸಂಬಂಧಪಡುವಾಗಿ ಗುರುತಿಸ್ತೀವಿ. ಇನ್ ಪಾಯಿಂಟ್ 3, ದಿ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಕಾನ್ಸ್ಟಿಟ್ಯೂಟ್ ದಿ ಬೇಸಿಸ್ ಆನ್ ವಿಚ್ ಸೋಷಿಯಲ್, ಪೊಲಿಟಿಕಲ್ ಆ್ಯಂಡ್ ಅದರ್ ಇನ್ಸ್ಟಿಟ್ಯೂಷನಲ್ ನೆಟ್ವರ್ಕ್ ರೆಫರ್ ಟು ಆಸ್ ಸೂಪರ್ ಸ್ಟ್ರಕ್ಚರ್ ಇಸ್ ಬಿಲ್ಟ್. ದಿ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಆರ್ಥಿಕ ಒಂದು ಮೂಲ ಸಂರಚನೆ ಏನಿದೆ, ಇಟ್ ಕನ್ಸ್ಟಿಟ್ಯೂಟ್ ದ ಬೇಸಿಸ್ ಆನ್ ವಿಚ್, ಈ ಒಂದು ಅಂಶ ಸಾಮಾಜಿಕ, ರಾಜಕೀಯ ಹಾಗೂ ಇತರೆ ಸಾಂಸ್ಥಿಕ ಒಂದು ಘಟಕಗಳು ಅಥವಾ ಜಾಲಗಳೊಂದಿಗೆ ಒಂದು ಸೂಪರ್ ಸ್ಟ್ರಕ್ಚರ್ ಅಂದರೆ ಒಂದು ಏನಂತ ಹೇಳ್ಬೋದು, ವಿಶೇಷ ಸಂರಚನೆಯಾಗಿ ಒಂದು ರೂಪುಗೊಂಡಿದೆ, ನಿರ್ಮಾಣಗೊಂಡಿದೆ ಅಂತಕ್ಕಂಥ ಪ್ರಯತ್ನವನ್ನು ಇಲ್ಲಿ ನೋಡ್ತೀವಿ. Aspect of dialect materialism in the fourth point, what we could discuss is that the forces of the conflict which are associated with historical development within the society have brought about conflict within the economic infrastructure. So that ಈ ಒಂದು ಬಲ ಏನಿದೆ, ಒಂದು ಸಂಘರ್ಷಕ್ಕೆ ಉಂಟಾಗ್ತಕ್ಕಂಥ ಬಲಗಳು ಐತಿಹಾಸಿಕ ಬೆಳವಣಿಗೆಯೊಂದಿಗೆ ಸಮಾಜದಲ್ಲಿ ಉಂಟಾಗುವಂತಹ ಘರ್ಷಣೆಗಳು ಆರ್ಥಿಕ ಸಂರಚನೆಯಲ್ಲಿ ಅಡಗಿದೆ ಎನ್ನುವಂತಹ ಒಂದು ಸತ್ಯವನ್ನು ತಿಳಿಸುವ ಪ್ರಯತ್ನ. ದಟ್ ಈಸ್ ಬಿಟ್ವೀನ್ ದಿ ಫೋರ್ಸಸ್ ಆಫ್ ಪ್ರೊಡಕ್ಷನ್, ಉತ್ಪಾದನಾ ಬಲಗಳು ಹಾಗೂ ಉತ್ಪಾದನಾ ಸಂಬಂಧಗಳು. ಐ ಒನ್ಸ್ ಅಗೇನ್ ರಿಪೀಟ್, ಉತ್ಪಾದನಾ ಬಲಗಳು ಹಾಗೂ ಉತ್ಪಾದನಾ ಸಂಬಂಧಗಳು. ಇಟ್ ಇಸ್ ಥ್ರೂ ದಿ ಐಡಿಯಾಲಜಿಕಲ್ ಫಾರ್ಮ್ಸ್ ಮೆನ್ ಬಿಕಮ್ಸ್ ಕಾನ್ಷಿಯಸ್ ಆಫ್ ದಿ ಕಾನ್ಫ್ಲಿಕ್ಟ್ ವಿತ್ ಇನ್ ದಿ ಎಕನಾಮಿಕ್ ಸ್ಟ್ರಕ್ಚರ್. ಸೊ ಇದು ಒಂದು ನಿಲುವು, ತತ್ವ ಹಾಗೂ ಒಂದು ಅರಿವು, ಕಾನ್ಷಿಯಸ್ನೆಸ್ ಮತ್ತು ಆದರ್ಶಗಳ ಒಂದು ಹಿನ್ನೆಲೆಯಲ್ಲೇ ಈ ಒಂದು ಅರಿವನ್ನು ಉಂಟು ಮಾಡಿಕೊಂಡು ಒಂದು ಪ್ರಜ್ಞೆಯನ್ನು ಮೂಡಿಸುವ ಮೂಲಕ ಈ ಒಂದು ಆರ್ಥಿಕ ಸಂರಚನೆಯ ಲೋಪದೋಷಗಳ ಅಥವಾ ಒಂದು ಘರ್ಷಣೆಯನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಆಸ್ಪೆಕ್ಟ್ ಆಫ್ ಡೈಲೆಕ್ಟ್ ಮೆಟೀರಿಯಲಿಸಮ್, ಫಿಫ್ತ್ ಪಾಯಿಂಟ್, ದಿ ಪ್ರೊಡಕ್ಟಿವ್ ಫೋರ್ಸಸ್ ಆಫ್ ಸೊಸೈಟಿ ಡಿಟರ್ಮೈನ್ ಇಟ್ಸ್ ಸೋಷಿಯಲ್ ಕಂಡೀಷನ್. ಸೊ ಉತ್ಪಾದನಾ ಬಲ, ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಉತ್ಪಾದನಾ ಒಂದು ಬಲವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಸಾಮಾಜಿಕ ಸಂದರ್ಭಗಳು. ಆಮೇಲೆ ಯಾವ ಆಯಾಮ, ಉತ್ಪಾದನೆಯ ಯಾವ ವಿಧಾನ ಅನ್ನುವಂಥದ್ದು, ಅದರ ಒಂದು ಸ್ವರೂಪ, ಸಾಮಾಜಿಕ, ರಾಜಕೀಯ ಆ್ಯಂಡ್ ರಿಲಿಜಿಯಸ್ ಲೈಫ್ ಇನ್ ಜನರಲ್, ಮತ್ತು ಧಾರ್ಮಿಕವಾಗಿಯೂ ಕೂಡ ಇನ್ ಜನರಲ್ ನಾವು ಅದನ್ನು ಗುರುತಿಸ್ತೇವೆ. ಚೇಂಜ್ ಇನ್ ದಿ ಸಿಸ್ಟಮ್ ಆಫ್ ಪ್ರೊಡಕ್ಷನ್ ಬ್ರಿಂಗ್ಸ್ ಅಬೌಟ್ ದಿ ಟ್ರಾನ್ಸ್ಫಾರ್ಮೇಷನ್ ಇನ್ ಸೋಷಿಯಲ್, ಪೊಲಿಟಿಕಲ್, ಲೀಗಲ್ ಆ್ಯಂಡ್ ಕಲ್ಚರಲ್ ಇನ್ಸ್ಟಿಟ್ಯೂಷನ್. ಅಲ್ಲಿಗೆ ಉತ್ಪಾದನಾ ಗುಣದಿಂದಲೇ ಉತ್ಪಾದನೆಯಲ್ಲಿ ಉಂಟಾಗುವಂಥ ಬದಲಾವಣೆಗಳು, ಉತ್ಪಾದನಾ ಆಯಾಮಗಳಲ್ಲಿ ಮೂಡಿಸುವಂತಹ ಪರಿವರ್ತನೆಗಳೇ ಬಹುಶಃ ಸಾಮಾಜಿಕ, ರಾಜಕೀಯ, ಕಾನೂನಾತ್ಮಕ ಹಾಗೂ ಸಾಂಸ್ಕೃತಿಕ ಸಂಸ್ಥೆಗಳಲ್ಲೂ ಬದಲಾವಣೆಯನ್ನು ಉಂಟು ಮಾಡುತ್ತೆ ಎಂಬುವಂಥ ನಿಲುವು. ದಸ್ ಅಕಾರ್ಡಿಂಗ್ ಟು ಮಾರ್ಕ್ಸ್, ದಿ ಫಾರ್ಮ್ಸ್ ಆಫ್ ಪ್ರೊಡಕ್ಷನ್, ಏನು ಉತ್ಪಾದನಾ ಪ್ರಕಾರಗಳು ಅಂತಿದೆ, ಇಸ್ ಎ ಕಾಸಸ್ ಆಫ್ ಡಿಫ್ರೆನ್ಸಸ್ ಬಿಟ್ವೀನ್, ಇದು ಸಮಾಜಗಳ ನಡುವಿನ ವ್ಯತ್ಯಾಸಗಳಿಗೆ ಕಾರಣವಾಗುತ್ತೆ ಎಂಬುವಂಥ ಮಾತನ್ನಲ್ಲಿ ಸ್ಪಷ್ಟೀಕರಣ ಮಾಡ್ತಾರೆ. ಆ್ಯಂಡ್ ಇಟ್ ಇಸ್ ಅಕಾರ್ಡಿಂಗ್ಲಿ ಯು ಹ್ಯಾವ್ ಕನ್ಸರ್ನ್ MCQs.